ಮಾಡ್ತೀರಾ, ಏನೆಲ್ಲ ಐಟಮ್ ತರಿಸ್ತೀರಾ, ಎಲ್ಲಿಂದ ತಗೋಬರ್ತೀರಾ ಪ್ಲೀಸ್ ಹೇಳಿ ಅಂತ. ಸೊ ನೀವ್ ಏನೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀರಾ, ಯಾವ ತರ ಸೋಪ್ ಮಾಡ್ತೀರಾ ಅಂತ ಪ್ರತಿ ಒಬ್ರದ್ದು ಕ್ವಶನ್ಸ್ ಇರತ್ತೆ. ಆಮೇಲೆ ಶಾಂಪೂ ಯಾವಾಗ ಮಾಡ್ಕೊಡ್ತೀರಾ, ಹೇರ್ ಆಯಿಲ್ ಯಾವಾಗ ಸಿಗತ್ತೆ, ಮತ್ತೆ ಲಿಪ್ಸ್ಟಿಕ್ ಎಲ್ಲದ್ರ ಬಗ್ಗೆ ಎನ್ಕ್ವೈರಿ ತುಂಬಾನೇ ಮಾಡ್ತಾ ಇದ್ದೀರಾ. ನಿಮ್ಗೆ ನಾನು ಏನೆಲ್ಲ ತರ್ಸ್ಕೊಂಡ್ ರೆಡಿ ಮಾಡಿ ಇಟ್ಕೋತೀನಿ, ಒಂದ್ ವಿಡಿಯೋ ಮಾಡಿ ಅಂತ ಸುಮಾರು ಒಂದು 50 ಮೇಲೆ ನಂಗೆ ರಿಕ್ವೆಸ್ಟ್ ಬಂದಿತ್ತು. ಸೊ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ತುಂಬಾ ಆರ್ಡರ್ಸ್ ಇರೋದ್ರಿಂದ ಒಂದೇ ಸಲ ತುಂಬಾ ಐಟಮ್ ಅನ್ನ ಹೋಲ್ಸೇಲ್ ಅಲ್ಲೇ ತಗೊಂಡ್ ಬಂದಿರ್ತೀನಿ. ಸೊ ಇವಾಗ ಎಲ್ರು ಕೂಡ ಶಾಂಪೂ ಕೇಳ್ತಾ ಇದ್ದಾರೆ, ಮತ್ತೆ ಹೇರ್ ಆಯಿಲ್ ಕೂಡ ತುಂಬಾ ಜನ ಆರ್ಡರ್ಸ್ ಕೊಟ್ಟಿದ್ದಾರೆ ಆಲ್ರೆಡಿ. ಅವರಿಗೆಲ್ಲ ಹೇರ್ ಆಯಿಲ್ ಕೂಡ ಮಾಡ್ಕೊಡ್ಬೇಕಲ್ವಾ. ಸೊ ಹಾಗಾಗಿ ಹೇರ್ ಆಯಿಲ್ ಮಾಡ್ಕೊಡ್ಬೇಕಾದ್ರೆ ನಮ್ಗೆ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ. ತುಂಬಾ ನಮ್ಮ ಹೇರಿಗೆ ಯಾವ್ದು ಚೆನ್ನಾಗಿ ಸೂಟ್ ಆಗುತ್ತೆ, ಯಾವ್ದು ಚೆನ್ನಾಗಿರತ್ತೆ, ಹೇರಿಗೆ ರೂಟ್ಗೆ ಹಿಡಿದು ಡ್ಯಾಂಡ್ರಫ್ ಇಂದ ಹಿಡಿದು ಪ್ರತಿ ಒಂದಕ್ಕೂ ಸೂಟ್ ಆಗುವ ಎಲ್ಲಾ ಐಟಮ್ ಅನ್ನ ಹಾಕಿ ನಾವು ಹೇರ್ ಆಯಿಲ್ ಮಾಡ್ಬೇಕು. ಸೊ ಆತರ ಮಾಡೋದಕ್ಕೆ ನಾವು ಹೇಗ್ ರೆಡಿ ಆಗ್ಬೇಕು, ಯಾವ ತರ ಐಟಮ್ ತರಬೇಕು ಎಲ್ಲದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಜೊತೆಗೆ ಸೋಪು ಕೂಡ ಅಷ್ಟೇ. ನೀವು ವೆರೈಟಿ ಸೋಪ್ ಮಾಡ್ತೀರಾ, ಕೆಲವರು ಸೇಲಿಗಂತ ಸೋಪ್ ಮಾಡ್ತಾರೆ. ಏನ್ ಮಾಡ್ತಾರೆ, ಬೇಸ್ ತಗೊಂಡ್ ಬರ್ತಾರೆ, ಮೆಲ್ಟ್ ಮಾಡ್ತಾರೆ, ಅದಕ್ಕೆ ಕಲರ್ ಇದು ಯಾವ ಕಲರ್ ಬೇಕು ನಿಮ್ಗೆ, ವಿಧ ವಿಧ ಕಲರ್ ಸಿಗತ್ತೆ, ಮೈಕಾ ಪೌಡರ್ ಅಂತ ಸಿಗತ್ತೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಜಸ್ಟ್ ಸೋಪ್ ನ ಕೊಟ್ಬಿಡ್ತಾರೆ. ಬಟ್ ಅದರಿಂದ ನನ್ನ ಪ್ರಕಾರ ಏನು ಯೂಸ್ ಆಗಲ್ಲ. ಸೊ ನ್ಯಾಚುರಲ್ ಅಂತ ಹೇಳಿದಾಗ ನಾವು ನ್ಯಾಚುರಲ್ ಪೌಡರ್ ಇಂದಾನೆ ಬಳಸ್ಕೊಂಡ್ ಮಾಡಿದಾಗ ಅಷ್ಟೇ. ಎಲ್ರು ಕಲರ್ ನೋಡ್ತೀರಾ, ರೆಡ್ ನೋಡ್ತೀರಾ, ಆರೆಂಜ್ ನೋಡ್ತೀರಾ, ಪಿಂಕ್ ಇದೆ ಅಂತೀರಾ, ಲ್ಯಾವೆಂಡರ್ ಇದೆ ಅಂತೀರಾ. ಬಟ್ ಅದಕ್ಕಿಂತ ನ್ಯಾಚುರಲ್ ಆಗಿ ಪೌಡರ್ ಯೂಸ್ ಮಾಡಿ ಸೋಪ್ ಮಾಡಿರ್ತೀವಲ್ವಾ, ಸೊ ಅದು ನಿಮ್ಗೆ ಬೆಸ್ಟ್ ಆಗಿರತ್ತೆ. ಕಲರ್ ಎಲ್ಲ ನೋಡಕ್ ಹೋಗ್ಬೇಡಿ ಯಾವಾಗ್ಲೂ ಅಂತ ನಾನ್ ಸಜೆಸ್ಟ್ ಮಾಡೋದು. ಕಲರ್ಗಿಂತ ನಮ್ಗೆ ಇಂಪಾರ್ಟೆಂಟ್ ಚೆನ್ನಾಗಿರ್ಬೇಕು, ನಮ್ ಸ್ಕಿನ್ ಸೂಟ್ ಆಗ್ಬೇಕು, ಆಮೇಲೆ ನಮ್ ಸ್ಕಿನ್ ಬ್ರೈಟ್ ಆಗಿ ಕಾಣಿಸ್ಬೇಕು, ಕ್ಲಿಯರ್ ಆಗಿ ವಾಶ್ ಆಗ್ಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಮಾಡ್ಬೇಕಾಗತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಾ. ಮೊದಲ ಬಾರಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬಾ ಜನ ಹಾಗೆ ನೋಡ್ತೀರಾ, ಈವನ್ ನನ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡೋರು ಅಷ್ಟೇ, ಕೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ, ಕೇಳಿದ್ರೆ ಇಲ್ಲ ಮ್ಯಾಮ್ ಮರ್ತೋಯ್ತು, ಅದು ನೆನಪಿಗೆ ಬರಲ್ಲ ಅಂತೀರಾ. ಪ್ಲೀಸ್ ಪಕ್ಕದಲ್ಲೇ ನಿಮ್ಗೆ ಸಬ್ಸ್ಕ್ರೈಬ್ ಬಟನ್ ಕೆಳಗಡೆ ಕಾಣಿಸ್ತಾ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಒಂದು ಖುಷಿ ಸಿಗತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ. ಓಕೆ, ನಾನಿವಾಗ ಹೇರ್ ಶಾಂಪೂ ಅಥವಾ ಹೇರ್ ಆಯಿಲ್ ಮಾಡೋದಕ್ಕೆ ಈ ತರ ಬಾಟ್ಲ್ ಅನ್ನ ಹೋಲ್ಸೇಲ್ ಅಲ್ಲಿ ತಗೊಂಡ್ ಬಂದಿರ್ತೀನಿ. ಓಕೆ, ರೆಡಿ ಮಾಡ್ಕೊಂಡು ಯಾವ ತರ ರೆಡಿ ಮಾಡ್ತೀರಾ ಅಂತ ಕೇಳ್ತೀರಲ್ಲ, ಈ ತರ ಬಾಟ್ಲ್ ಸಿಗತ್ತೆ ನಿಮ್ಗೆ. ಈ ತರ ಬಾಟ್ಲು ಮತ್ತೆ ಇದು ಕ್ಯಾಪ್ ಎರಡು ಸಪ್ರೇಟ್ ಆಗಿ ಕೊಟ್ಟಿರ್ತಾರೆ. ಸೊ ನಾವ್ ಅದನ್ನ ಯಾವ ಬಾಟ್ಲಿಗೂ ಕೂಡ ಎಲ್ಲ ಬಾಟ್ಲಿಗೂ ಸೆಟ್ ಆಗುತ್ತೆ. ಈ ತರ ಮಾಡಿ ಸೆಟ್ ಮಾಡಿ ಇಟ್ಕೋಬಹುದು. ನಾನು ಒಂದಿಷ್ಟು ತುಂಬಾ ಆರ್ಡರ್ಸ್ ಇರೋದ್ರಿಂದ ಒಂದಿಷ್ಟು ತುಂಬಾನೇ ತಗೊಂಡ್ ಬಂದಿದ್ದೀನಿ. ಓಕೆ, ಇವಾಗ ಈ ವಿಡಿಯೋ ಮುಖಾಂತರನು ಹೇಳ್ತಾ ಇದ್ದೀನಿ, ಯಾರಿಗಾದ್ರೂ ಹೇರ್ ಆಯಿಲ್ ಬೇಕು ಇಲ್ಲ ಶಾಂಪೂ ಬೇಕನ್ನೋರು ಬೇಗ ಆರ್ಡರ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಅದಾದ್ಮೇಲೆ ನಿಮ್ಗೆ ಈ ತರದೊಂದು ಪುಟಾಣಿ ಇದಿರತ್ತೆ ಲಿಪ್ ಬಾಮ್ ಮಾಡೋದಕ್ಕೆ. ಇದು ಕೂಡ ಎಲ್ಲ ನಿಮ್ಗೆ ಹೋಲ್ಸೇಲ್ ಸಿಗತ್ತೆ. ಮತ್ತೆ ನಿಮ್ಗೆ ಆನ್ಲೈನ್ ಅಲ್ಲೂ ಕೂಡ ನೀವು ಬೈ ಮಾಡ್ಬೋದು, ಫ್ಲಿಪ್ಕಾರ್ಟ್ ಅಥವಾ ಮೀಶೋ ಇಲ್ಲ ಅಮೆಝಾನ್ ಕೂಡ ಎಲ್ಲ ಇದ್ರಲ್ಲೂ ಸಿಗತ್ತೆ. ಈ ತರದ್ದು ಚಿಕ್ಕ ಬಾಟ್ಲೆ ಇರುತ್ತೆ, 5 ಗ್ರಾಮ್ 10 ಗ್ರಾಮ್ ಈ ತರದಿರುತ್ತೆ. ಇದು ನಿಮ್ಗೆ ಲಿಪ್ ಬಾಮ್ ಲಿಪ್ಸ್ಟಿಕ್ ತರ ಏನಾದ್ರು ಮಾಡ್ಕೋತೀರಾ ಅಂದ್ರೆ ಇದು ಯೂಸ್ ಆಗತ್ತೆ. ಮತ್ತೆ ಕೆಲವರು ಕಾಜಲ್ ಮಾಡ್ತಾರಲ್ಲ, ಅದು ಅಷ್ಟೇ ಸಪ್ರೇಟ್ ಆಗಿ ನಿಮ್ಗೆ ಈ ತರ ಬಾಟ್ಲ್ ಬರುತ್ತೆ. ಈ ತರ ಲಾಕ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿ. ಇದು ಮತ್ತೆ ನೀವು ಕಾಜಲ್ ಎಲ್ಲ ಮಾಡ್ತೀರಲ್ವಾ, ಸೊ ಕಾಜಲ್ ಕೂಡ ಇದರಲ್ಲಿ ಮಾಡಿ ಯೂಸ್ ಮಾಡ್ಕೋಬಹುದು. ಮಕ್ಳಿಗೆ ಮನೆಯಲ್ಲೇ ಕಾಜಲ್ ಎಲ್ಲ ಮಾಡ್ತಾರಲ್ವಾ, ಆ ತರದ್ದು. ಇದು ಕೂಡ ಅಷ್ಟೇ ತುಂಬಾ ಆರ್ಡರ್ಸ್ ಇರೋದ್ರಿಂದ ನಾನು ತುಂಬಾ ತರಿಸಿದ್ದೀನಿ. ಅದಾದ್ಮೇಲೆ ಈ ತರದ್ದು ನಿಮ್ಗೆ ಲಿಪ್ಸ್ಟಿಕ್ ಇದೆ, ಈ ತರದ್ದು ಇದು ಸಿಗತ್ತೆ. ನಾನು ಎಲ್ಲ ಒಂದು 3-4 ಪೀಸ್ ತೋರಿಸ್ತೀನಿ, ಎಲ್ಲ ತೋರ್ಸಕ್ಕಾಗಲ್ಲ. ಸೊ ಈ ತರದ್ದು ಒಂದು ಲಿಪ್ಸ್ಟಿಕ್ ಇದು ಸಿಗತ್ತೆ. ಇದು ಅಷ್ಟೇ ನೀವು ಈ ತರ ಮಾಡ್ಕೋಬೇಕು ನೋಡಿ. ಈ ತರ ಓಪನ್ ಮಾಡಿ ನೀವು ಲಿಪ್ಸ್ಟಿಕ್ ನ ಮಾಡ್ಬಿಟ್ಟು ಇದ್ರೊಳಗಡೆ ಫಿಲ್ ಮಾಡ್ಬೇಕು. ಫಿಲ್ ಮಾಡಿ ಈ ತರ ನೀವು ತಿರ್ಸಿದಾಗ ಅದು ಲಿಪ್ಸ್ಟಿಕ್ ಮೇಲ್ಗಡೆ ಬರುತ್ತೆ, ನಿಮ್ಗೆ ಹಚ್ಕೊಳ್ಳಕ್ಕೆ ಈಸಿ ಆಗತ್ತೆ. ಸೊ ಇದು ಕೂಡ ಲಿಪ್ಸ್ಟಿಕ್ ಮಾಡೋ ಮೋಲ್ಡ್ ಅಂತ ಹೇಳ್ಬೋದು. ಸ್ವಲ್ಪ ಕಡಿಮೆ ಬೆಲೆಗೆ ಸಿಗತ್ತೆ, ತಗೋಬಹುದು. ಯಾಕಂದ್ರೆ ಜಾಸ್ತಿ ಕ್ವಾಲಿಟಿ ತಂದಾಗ ನಾವು, ಅಂದ್ರೆ ಇದಕ್ಕೆಲ್ಲ ತುಂಬಾ ಡಿಸೈನ್ ಇರೋದು ಅದೆಲ್ಲ ತಂದಾಗ ಇದ್ರ ಪ್ರೈಸ್ ಇದೆಲ್ಲ ಕಸ್ಟಮರ್ಸಿಗೆ ಹೋಗುತ್ತೆ. ಅದಕ್ಕೆ ಎಷ್ಟು ಕಡಿಮೆ ಆಗತ್ತೆ ಈ ತರದ್ದು ತಗೊಳಕ್ಕೆ ಕಡಿಮೆ ರೇಟ್ ಅಲ್ಲೇ ತಗೊಳ್ತೀನಿ. ಬಟ್ ಚೆನ್ನಾಗಿರೋ ಕ್ವಾಲಿಟಿ ಚೆನ್ನಾಗಿರುತ್ತೆ, ಡಿಸೈನ್ ಏನು ಇಲ್ಲದೆ ಪ್ಲೇನ್ ಆಗಿರೋ ತಗೊಳ್ತೀನಿ. ಆ ಹೊರೆನ ಕಸ್ಟಮರ್ಸ್ ಇಂದ ಕಡಿಮೆ ಮಾಡೋದಕ್ಕೋಸ್ಕರ ಅಷ್ಟೇನೆ ಈ ತರದ್ದು. ಅದಾದ್ಮೇಲೆ ತುಂಬಾ ಜನ ಕೇಳಿದೀನಿ, ಮತ್ತೆ
ಏನೆಲ್ಲ ತರಿಸ್ಕೋತೀರಾ ಅಂತ ನೋಡಿ. ಈ ತರ ಪ್ಯಾಕ್ ಸಿಗತ್ತೆ ನಿಮ್ಗೆ. ಇದು ಬಂದು ರೋಸ್ ಪೆಟಲ್, ಹೂವಿನ ದಳ. ಓಕೆ, ಈ ತರದ್ದು ದಳ. ಇದನ್ನ ನೀವು ಪೌಡರ್ ಮಾಡಿ ಸೋಪಿಗೆ ಯೂಸ್ ಮಾಡ್ಕೋಬಹುದು, ಇಲ್ಲ ಪೌಡರ್ ಮಾಡಿ ಶಾಂಪೂಗೆ ಯೂಸ್ ಮಾಡ್ಕೋಬಹುದು. ತುಂಬಾ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ತಾರೆ, ಹೇರಿಗೂ ಕೂಡ ಯೂಸ್ ಮಾಡ್ತಾರೆ, ಮತ್ತೆ ಸೋಪಿಗೂ ಕೂಡ ಯೂಸ್ ಮಾಡ್ಕೋಬಹುದು. ಇದು ಒಂದು. ಓಕೆ, ಈ ತರದ್ದು. ಆಮೇಲೆ ನಿಮ್ಗೆ ಇದು ರೋಸ್ ಮರಿ. ಓಕೆ, ಎಲ್ಲದೂ ಕೂಡ ಒಳ್ಳೆ ಕ್ವಾಲಿಟಿಯಲ್ಲೇ ಇರುತ್ತೆ. ನಿಮ್ಗೆ ಯಾವುದೇ ರೀತಿಯ ಕ್ವಾಲಿಟಿಯಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿಯಲ್ಲೇ ತರಿಸಿರ್ತೀನಿ ನಾನು. ಇದು ರೋಸ್ ಮರಿ. ನೀವು ಹೇರ್ ಆಯಿಲ್ ಮಾಡ್ಬೇಕಾದ್ರೆ, ಶಾಂಪೂ ಮಾಡ್ಬೇಕಾದ್ರೆ ಯೂಸ್ ಮಾಡ್ಬೇಕು. ಸೊ ಕಡಿಮೆ ಒಂದೊಂದೇ ಪೀಸ್ ತೋರಿಸ್ತೀನಿ, ತುಂಬಾ ಪೀಸಸ್ ಇದೆ ನನ್ನ ಹತ್ರ, ಒಂದೊಂದೇ ಪೀಸ್ ತೋರಿಸ್ತೀನಿ. ಅದಾದ್ಮೇಲೆ ಇದು ಬ್ರಾಹ್ಮಿ ಲೀವ್ಸ್ ಅಂತ ಹೇಳ್ತೀವಿ, ಡ್ರೈ ಬ್ರಾಹ್ಮಿ ಲೀವ್ಸ್ ಅಲ್ವಾ. ಊರ್ ಕಡೆ ಹಳ್ಳಿ ಕಡೆ ಎಲ್ಲ ಸಿಕ್ಬಿಡುತ್ತೆ ಹಸಿ ಬ್ರಾಹ್ಮಿ. ಕಡೆ ನಮ್ ಒಂದು ತೋಟದಲ್ಲಿ ಹೋಗಿ ಬಂದ್ರೆ ಎಲ್ಲ ಸಿಕ್ಬಿಡುತ್ತೆ. ಬಟ್ ಇದು ಡ್ರೈ ಬ್ರಾಹ್ಮಿ ಲೀವ್ಸ್. ಇದನ್ನ ಕೂಡ ನಾನು ಶಾಂಪೂ ಮತ್ತೆ ಹೇರ್ ಆಯಿಲ್ಗೆ ಎರಡಕ್ಕೂ ಕೂಡ ಯೂಸ್ ಮಾಡ್ತೀನಿ, ಈ ತರದ್ದು ಬ್ರಾಹ್ಮಿ ಲೀವ್ಸ್. ಅದಾದ್ಮೇಲೆ ಕೆಲವೊಂದು ಐಟಮ್ಸ್ ಇನ್ನೂ ಇದೆ, ಅದು ಇಲ್ಲ ಸಪ್ರೇಟ್ ಆಗಿ ಇಟ್ಬಿಟ್ಟಿದ್ದೀನಿ. ಇದು ಡ್ರೈ ನೆಲ್ಲಿಕಾಯಿ ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಇನ್ನೊಂದು ಪ್ಯಾಕೆಟ್ ಆ ಸೈಡಲ್ಲಿ ಇದೆ. ಓಕೆ, ಇದು ಕೂಡ ಡ್ರೈ ನೆಲ್ಲಿಕಾಯಿ ಈ ತರದ್ದು. ಇದು ನೋಡಿ ಸೀಗೆಕಾಯಿ ಇದೆ. ಅಂಟುಳಕಾಯಿ ಮಾತ್ರ ನಮ್ಮ ಮನೇಲಿ ಸ್ವಲ್ಪ ಬೆಳೆಯುತ್ತೆ, ಸೊ ನನ್ನ ಮನೆಯಿಂದನೇ ತಗೊಳ್ತೀನಿ. ಸ್ವಲ್ಪ ಇನ್ನೂ ಜಾಸ್ತಿ ಬೇಕಂದ್ರೆ ಸೊ ನಾನು ಔಟ್ ಸೈಡೇ ಪರ್ಚೇಸ್ ಮಾಡ್ಬೇಕಾಗತ್ತೆ. ಕಡಿಮೆಯಲ್ಲಿ ಸಿಗತ್ತೆ. ಇದರಲ್ಲಿ ನೋಡಿ ಒಂದು ತುಂಬಾ ಇದೆ, ಕಲೋಂಜಿ ಅಂತ ಕೇಳಿರ್ತೀರಲ್ವಾ. ಸೊ ಕಲೋಂಜಿ ಸಿಗತ್ತೆ ನಿಮ್ಗೆ. ಕಲೋಂಜಿ ಕೂಡ ಅಷ್ಟೇ ತಗೋಬರ್ಬೇಕು. ಹೇರ್ ಆಯಿಲ್ ಮತ್ತೆ ಶಾಂಪೂಗೆ ಯೂಸ್ ಮಾಡ್ತೀವಿ ಕಲೋಂಜಿ. ಈ ತರದ್ದು ಪ್ಯಾಕೆಟ್ ಅಲ್ಲಿ ಸಿಗತ್ತೆ. ಇದು ನೋಡಿ ಡ್ರೈ ನೆಲ್ಲಿಕಾಯಿ. ಎಷ್ಟೆಷ್ಟು ಪ್ಯಾಕೆಟ್ ಇಟ್ಕೊಂಡಿದ್ದೀನಿ ಒಂದೊಂದ್ರಲ್ಲಿ, ಯಾಕಂದ್ರೆ ಡಿವೈಡ್ ಮಾಡಿ ಇಟ್ಟಿದ್ದೀನಿ. ಆರ್ಡರ್ಸ್ ಬಂದಾಗಿ ಮಾಡ್ಕೊಡ್ಬೇಕಲ್ವಾ, ಹಾಗಾಗಿ ಸ್ವಲ್ಪ ಡಿವೈಡ್ ಮಾಡ್ಕೊಂಡಿದ್ದೆ. ಇದು ಶೀಗೆಕಾಯಿ ಈ ತರ ಇರುತ್ತೆ ನೋಡಿ. ಇದು ಶೀಗೆಕಾಯಿ ಅಂದ್ರೆ ಒಬ್ರೊಬ್ರಿಗೆ ಪ್ಯಾಕ್ ಮಾಡಿ ಇಟ್ಟಿರೋದು, ಆರ್ಡರ್ಸ್ ಇರೋದನ್ನ. ಹಾಗಾಗಿ ಮುಂಚೆ ನನ್ಗೆ 100 ml ಹೇರ್ ಆಯಿಲ್ ಮತ್ತೆ ಶಾಂಪೂ ಕೇಳ್ತಾ ಇದ್ರು. ಇವಾಗ 100 ml ಯಾರು ಕೇಳ್ತಾ ಇಲ್ಲ. ಎಲ್ಲರೂ ಯೂಸ್ ಮಾಡ್ಕೊಂಡು ಒಂದು ಕಾನ್ಫಿಡೆನ್ಸ್ ಅನ್ನ ಬೆಳೆಸ್ಕೊಂಡಿದ್ರಲ್ವಾ, ಅದಕ್ಕೆ 100 ml ಬದಲು 200 ml ಕೇಳ್ತಾ ಇದಾರೆ. ಹಾಗಾಗಿ ಈ ಬಾಟ್ಲು ತುಂಬಾ ಕಡಿಮೆ ತರಿಸಿದೀನಿ, ಒಂದ್ 4-5 ಇದೆ ಅಷ್ಟೇನೆ. ಇದು ಜಾಸ್ತಿ ಇದೆ, 200 ml. ಅದಾದ್ಮೇಲೆ ನಿಮ್ಗೆ ಇದೆಲ್ಲ ನಾನು ಮನೆಯಲ್ಲೇ ರೆಡಿ ಮಾಡಿರೋದು ನೀಮ್ ಲೀವ್ಸ್. ಇದನ್ನ ಒಣಗಿಸಿ ಇಟ್ಕೊಂಡಿದೀನಿ. ಇದನ್ನು ಕೂಡ ಅಷ್ಟೇ ಶಾಂಪೂಗೆ ಸೋಪ್ಗೆ ಎಲ್ಲದಕ್ಕೂ ಇದನ್ನ ಪೌಡ್ರನ್ನ ಯೂಸ್ ಮಾಡ್ಕೋಬಹುದು. ಅದಾದ್ಮೇಲೆ ನೀವು ದಾಸವಾಳದ ಎಲೆ, ಇದು ಅಷ್ಟೇ ನನ್ನ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರೋದು. ಹೂವನ್ನ ಒಣಗಿಸಿ ಹೂವು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇದನ್ನ ರೆಡಿ ಮಾಡಿ ಇಟ್ಕೊ. ಇದು ಅಷ್ಟೇ ನೀವು ಶಾಂಪೂ ಮಾಡುವಾಗ ಹಾಕೋಬಹುದು, ಮತ್ತೆ ಇದನ್ನ ಪೌಡರ್ ಮಾಡಿ ಸೋಪ್ ಮಾಡುವಾಗ ಈ ತರದಕ್ಕೆಲ್ಲ ಯೂಸ್ ಮಾಡ್ಕೋಬಹುದು. ನಿಮ್ಗೆ ಆನ್ಲೈನ್ ಅಲ್ಲಿ ಪೌಡರ್ ಕೂಡ ಸಿಗತ್ತೆ, ತಗೋಬಹುದು. ಒಳ್ಳೆ ಕ್ವಾಲಿಟಿಯಲ್ಲಿ ನೋಡಿ ನಾನು ಅದನ್ನೇ ಪೌಡರ್ ಮಾಡಿ ಇಟ್ಕೊಂಡಿರೋದು. ಸೊ ಯಾವಾಗ ಸಡನ್ ಆಗಿ ಆರ್ಡರ್ ಬಂತಂದ್ರೆ ಇದನ್ನೇ ಯೂಸ್ ಮಾಡ್ಕೋತೀನಿ. ಫಸ್ಟ್ ನಾನು ನನ್ ಮನೇಲಿ ಏನ್ ಮಾಡ್ಕೊಂಡಿದೀನಿ ಆ ಪ್ರಾಡಕ್ಟ್ ನ ಯೂಸ್ ಮಾಡ್ತೀನಿ. ಅದಿಲ್ಲ ಅಂದ್ರೆ ನೆಕ್ಸ್ಟ್ ಇದಕ್ಕೆ ಹೋಗೋದು ಅಷ್ಟೇ. ಶಾಂಪೂ ಎಲ್ಲ ಮಾಡ್ಬೇಕಾದ್ರೆ ನಮ್ಗೆ ಹೇರಿಗೆ ಕವರಿಗೆ ಅಂತ ಹೇಳಿ ಒಂದು ಇದು ತಗೊಂಡಿದ್ದೀನಿ. ಅದಾದ್ಮೇಲೆ ಜಟಮಸಿ ಅಂತ ಹೇಳ್ತೀವಲ್ಲ, ಸೊ ಅದು ತಗೊಂಡಿದ್ದೀನಿ. ಇದೆಲ್ಲದೂ ಅಷ್ಟೇ ನಿಮ್ಗೆ ಹೇಳ್ತಾ ಹೋದ್ರೆ ಇವತ್ತು ಲಾಂಗ್ ವಿಡಿಯೋ ಆಗ್ಬಿಡತ್ತೆ, ಅದಕ್ಕೆ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ಇದು ರತನ್ ಜ್ಯೋತಿ ಆರೆಂಜ್ ಫೀಲ್ ಪೌಡರ್ ಅಂತ ಸಿಗತ್ತೆ. ಇದರಿಂದ ಸೋಪ್ ಮಾಡ್ಬೋದು ನಾವು. ಸ್ಕಿನ್ ತುಂಬಾ ಒಳ್ಳೇದು, ಡೆಡ್ ಸ್ಕಿನ್ ರಿಮೂವ್ ಮಾಡ್ಕೊಳಕ್ಕೆಲ್ಲ ತುಂಬಾನೇ ಹೆಲ್ಪ್ ಆಗತ್ತೆ. ಇದು ಕ್ಯಾರೆಟ್ ಪೌಡರ್ ನೋಡಿ. ಇದು ಅಷ್ಟೇ ನೀವು ಫೇಸ್ ಪ್ಯಾಕಿಗೆ ಆಲ್ ಮಿಕ್ಸ್ ಪೌಡರ್ ಅಲ್ಲಿ ನಾನು ಯೂಸ್ ಮಾಡಿದ್ದೀನಿ. ಅದಾದ್ಮೇಲೆ ಫೇಸ್ ಪ್ಯಾಕಿಗೂ ಕೂಡ ಯೂಸ್ ಮಾಡ್ಕೋಬಹುದು. ಜೊತೆಗೆ ಇದನ್ನೇ ಕೂಡ ನೀವು ಸೋಪ್, ಬರೀ ಕ್ಯಾರೆಟ್ ಸೋಪ್ ಯೂಸ್ ಮಾಡ್ತಾರೆ. ಬಟ್ ನನ್ನ ಇದು ಏನಂದ್ರೆ ಯಾವಾಗ್ಲೂ ಒಂದೊಂದನ್ನೇ ಸೋಪ್ ಪೌಡರ್ನ ಯೂಸ್ ಮಾಡ್ಕೊಂಡು ಸೋಪ್ ಯೂಸ್ ಮಾಡೋದಕ್ಕಿಂತ ನೀವು ಒಂದು ಎಲ್ಲಾ ಮಿಕ್ಸ್ ಪೌಡರ್ ಸೋಪ್ ತಗೊಂಡ್ರೆ ತುಂಬಾ ಬೆಸ್ಟ್. ಅದರಲ್ಲಿ ಕಾಫಿ ಪೌಡರ್, ಕ್ಯಾರೆಟ್, ಅದಾದ್ಮೇಲೆ ಮಂಜಿಷ್ಟ ಪೌಡರ್, ಎಷ್ಟಿಮದು ಪೌಡರ್, ಮಸೂರ್ ದಾಲ್ ಹಿಟ್ಟು, ಕಡಲೆ ಹಿಟ್ಟು, ಹೆಸರು ದಾಲ್ ಹಿಟ್ಟು ಎಲ್ಲ ಇರತ್ತೆ. ನಿಮ್ಗೆ ರೋಸ್ ಪೆಟಲ್ ಪೌಡರ್ ಇದು ಎಲ್ಲ ಮಿಕ್ಸ್ ಆಗಿರತ್ತೆ. ಸೊ ಒಂದು ಒಳ್ಳೆ ರಿಸಲ್ಟ್ ಆಗುತ್ತೆ. ಇವಾಗ ಈವನ್ ಒಳ್ಳೆ ರಿಸಲ್ಟ್ ನಿಮ್ಗೆ ಗ್ಲೋಗೆ ಚೆನ್ನಾಗಿ ಸಿಗತ್ತೆ. ಬಟ್ ಇವನ್ ತುಂಬಾ ಡಾರ್ಕ್ ಇದೆ ಅಂದ್ರೆ ಪಿಗ್ಮೆಂಟೇಶನ್ ಎಲ್ಲ ಇದೆ ಅನ್ನೋರಿಗೆ ಆ ಸೋಪ್ಗಿಂತ ಇನ್ನೊಂದು ಸೋಪ್ ಬೆಸ್ಟ್ ಹೇಳ್ತೀನಿ. ಯಾಕಂದ್ರೆ ಬೀಟ್ರೂಟ್ ಪೌಡರ್, ಮಂಜಿಷ್ಟ ಪೌಡರ್, ಎಷ್ಟಿಮದು ಪೌಡರ್, ಹಾಗೆ
ಇನ್ನೂ ಒಂದು 10-15 ಹಾಕಿ, ನೀವು ನಾನು ಸೋಪ್ ಮಾಡಿದ ವಿಡಿಯೋ ಇದೆ ನೋಡಿ, ಅದ್ರಲ್ಲಿ ಗೊತ್ತಾಗುತ್ತೆ. ಅದನ್ನ ಹಾಕೊಂಡು ಮಾಡ್ತೀನಿ. ಅದು ನಿಮ್ಗೆ ಏನಾಗತ್ತೆ, ಒಂದೇ ಸಲ ಸೋಪಿಂದ ಮ್ಯಾಜಿಕ್ ಆಗಲ್ಲ, ಅದಂತೂ ನೆನ್ಪಿಟ್ಕೊಳ್ಳಿ. ಸೋಪ್ ಯೂಸ್ ಮಾಡಿದ ತಕ್ಷಣ ಮ್ಯಾಜಿಕ್ ಆಗತ್ತೆ ಅಂದ್ರೆ ಇಲ್ಲ. ಸೋಪ್ ಜೊತೆಗೆ ನೀವು ಆಲ್ ಮಿಕ್ಸ್ ಪೌಡ್ರನ್ನು ಕೂಡ ತಗೊಂಡಾಗ ನಿಮ್ಗೆ ಫೇಸ್ ಪ್ಯಾಕ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಈ ಸೋಪನ್ನ ನೀವು ಯೂಸ್ ಮಾಡ್ತಾ ಹೋದಾಗ ಏನಾಗುತ್ತೆ, ಕ್ರಮೇಣ ನಿಮ್ ಸ್ಕಿನ್ ಬ್ರೈಟ್ ಆಗ್ತಾ ಹೋಗೋದಂತೂ ನೀವು ಗಮನಿಸಬಹುದು. ಖಂಡಿತ ಕಡಿಮೆ ಆಗತ್ತೆ. ಆಲ್ಮೋಸ್ಟ್ ನನ್ನ ರಿಸಲ್ಟ್ ನೋಡಿದಾಗ ತುಂಬಾ ಜನಕ್ಕೆ ಕಡಿಮೆ ಆಯ್ತು. ಸೊ ಎಲ್ರಿಗೂ ಎಲ್ಲ ಸೋಪು ಸೆಟ್ ಆಗ್ಬೇಕಂತ ಖಂಡಿತ ಇಲ್ಲ. ಒಬ್ರೊಬ್ರ ಸ್ಕಿನ್ ಒಂದೊಂದ್ ಟೈಪ್ ಇರುತ್ತೆ. ಸೊ ನೋಡ್ಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ. ಒಂದ್ ವೇಳೆ ಯಾವ್ದು ಸೆಟ್ ಆಗಲ್ಲಪ್ಪ, ನಂದು ತುಂಬಾ ಸೆನ್ಸಿಟಿವ್ ಇದೆ ಅನ್ನೋರು ಪೌಡ್ರ್ ಆರ್ಡರ್ ಮಾಡ್ಕೋಬಹುದು. ಪೌಡ್ರನ್ನ ನೀವು ಕೇಳಿದಾಗ ನಾನು ಅದನ್ನ ಹೇಗೆ ಯೂಸ್ ಮಾಡ್ಬೇಕು, ಡ್ರೈ ಸ್ಕಿನ್ ಅವ್ರು ಯಾವ ತರ ಯೂಸ್ ಮಾಡ್ಬೇಕು, ಆಯಿಲಿ ಸ್ಕಿನ್ ಅವ್ರು ಯಾವ ತರ ಯೂಸ್ ಮಾಡ್ಬೇಕು, ಸೆನ್ಸಿಟಿವ್ ಸ್ಕಿನ್ ಅವ್ರು ಯಾವ ತರ ಯೂಸ್ ಮಾಡ್ಬೇಕು, ಹಾಗೆ ಡ್ರೈ ಇದ್ರೆ ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಪೌಡ್ರ್ ಆರ್ಡರ್ ಮಾಡ್ಕೊಂಡಾಗ ಏನಾಗುತ್ತೆ, ಇದೆಲ್ಲದೂ ಕೂಡ ನಿಮ್ಗೆ ಒಂದೇ ಇದರಲ್ಲಿ ಸಿಕ್ಬಿಡುತ್ತೆ, ಪೌಡ್ರ್ ಸಿಗತ್ತೆ. ಅದನ್ನ ಫೇಸ್ ಪ್ಯಾಕ್ ಟೈಮ್ ಇದ್ದಾಗ ಫೇಸ್ ಪ್ಯಾಕ್ ಮಾಡ್ಕೋಬಹುದು. ಅಪ್ಟನ್ ಪೌಡರ್ ಅಂತ ಹೇಳಿ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ನೋಡಿ ಶಿಯಾ ಬಟರ್, ಪ್ಯೂರ್ ಶಿಯಾ ಬಟರ್, ಇದು ರಿಫೈನ್ಡ್ ಆಗಿರೋದು ಪ್ಯೂರ್ ಶಿಯಾ ಬಟರ್. ಇದನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನೋಡಿ ಬಟರ್ ತರನೇ ಸಾಫ್ಟ್ ಆಗಿರುತ್ತೆ. ಲಿಪ್ಸ್ಟಿಕ್ ಮಾಡೋದಕ್ಕೆ ಎಲ್ಲ ಏನಾದ್ರೂ ಕ್ರೀಮ್ ಬೇಸ್ ಏನಾದ್ರೂ ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನ ಯೂಸ್ ಮಾಡ್ತೀವಿ. ತುಂಬಾ ಜನ ಕೇಳ್ತಿದ್ರು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ರ ಅಂತ. ಸೊ ಇದೆಲ್ಲದೂ ಕೂಡ ನಮ್ಗೆ ಶಾಂಪೂ ಮಾಡೋದಕ್ಕೆಲ್ಲ ಹೆಲ್ಪ್ ಆಗತ್ತೆ. ಸೊ ಅಲೋವೆರಾ ಲೀಫ್ ಪೌಡರ್, ಇದನ್ನು ಕೂಡ ನಾನು ಶಾಂಪೂಗೆ ಯೂಸ್ ಮಾಡ್ತೀನಿ. ಇದು ಡ್ರೈ ಆಮ್ಲ, ನೋಡಿ ಡ್ರೈ ಆಮ್ಲ ಎಷ್ಟು ಪ್ಯಾಕೆಟ್ ಇರತ್ತೆ ಅಂತ ಹೇಳಿ ಒಂದೊಂದು ಪ್ಯಾಕೆಟಿಗೆ ಒಂದೊಂದು ಇದು ಯೂಸ್ ಮಾಡ್ಕೊಂಡಿರ್ತೇನೆ. ಇದು ಚಾರೋಕೋಲ್ ಅಂತ ಹೇಳಿದ್ರೆ ತುಂಬಾ ಜನಗೆ ಗೊತ್ತಿದೆ ಅಲ್ವಾ, ಚಾರೋಕೋಲ್ ಪೌಡರ್. ಸೊ ಇದು ಅಷ್ಟೇ ಸೋಪ್ ಮಾಡಕ್ಕೆ ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಡೆಡ್ ಸ್ಕಿನ್ ಏನಾದ್ರೂ ಇದ್ರೆ ರಿಮೂವ್ ಆಗೋದಕ್ಕೆ ತುಂಬಾನೇ ಚೆನ್ನಾಗಿ ಹೆಲ್ಪ್ ಆಗತ್ತೆ. ಓಕೆ, ಅದ್ರ ಜೊತೆಗೆ ಆಲ್ ಮಿಕ್ಸ್ ಪೌಡರ್ ಅಲ್ಲೂ ಕೂಡ ಇದು ಕೂಡ ಸೇರಿರತ್ತೆ. ಇದು ನೋಡಿ ಪಪ್ಪಾಯ ಫ್ರೂಟ್ ಪೌಡರ್. ಇವಾಗ ಪಪ್ಪಾಯ ಸೋಪ್ ಬೇಕನ್ನೋರು ಕೆಲವರು ಏನ್ ಮಾಡ್ತಾರೆ, ಹಸಿ ಪಪ್ಪಾಯನ ತಂದು ಅದರಿಂದ ಸೋಪ್ ಮಾಡ್ತಾರೆ. ಅದು ಬಾಳಿಕೆಗೆ ಬರಲ್ಲ, ಬೇಗ ಹಾಳಾಗ್ಬಿಡತ್ತೆ, ಬ್ಯಾಕ್ಟೀರಿಯಾ ಬಂದ್ಬಿಡುತ್ತೆ, ಕೆಟ್ಟೋಗ್ಬಿಡತ್ತೆ. ಅದಕ್ಕೆ ಈ ರೀತಿ ಪೌಡ್ರನ್ನೇ ಯೂಸ್ ಮಾಡ್ಬೇಕು. ಪಪ್ಪಾಯ ಸೋಪ್ ಎಲ್ಲ ಮಾಡ್ಬೇಕಾದ್ರೆ ನೋಡಿ, ಇಲ್ಲಿ ಪಪ್ಪಾಯ ಅಂತ ಬರ್ತಿರುತ್ತೆ. ಸೊ ಪಪ್ಪಾಯ ಸೋಪ್ ಎಲ್ಲ ಮಾಡ್ಬೇಕಾದ್ರೆ ನೀವು ಈ ತರ ಪೌಡ್ರ್ ಇರೋದನ್ನೇ ಯೂಸ್ ಮಾಡ್ಕೋಬೇಕು. ಡೈರೆಕ್ಟ್ ಇದನ್ನೆಲ್ಲ ಯೂಸ್ ಮಾಡಬಾರ್ದು. ಆಕ್ಚುಲಿ ಈ ತರ ನೀವು ಒಳ್ಳೆ ಕ್ವಾಲಿಟಿಯಲ್ಲಿ ಸೋಪ್ ಬೇಸ್ ಅನ್ನ ತಗೊಂಡಾಗ ನಿಮ್ಗೆ ರಿಸಲ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದು ಜೊತೆಗೆ ನಿಮ್ಗೆ ಸೋಪ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಇದು ಒಳ್ಳೆ ಕ್ವಾಲಿಟಿಯಲ್ಲಿ ಇರೋದನ್ನ ತಗೋಬೇಕು. ಇದು ಗೋಟ್ ಮಿಲ್ಕ್ ಸೋಪ್ ಬೇಸ್. ಓಕೆ, ಈ ತರದಿರೋದು. ಇದನ್ನ ನಾನು ತುಂಬಾ ತಗೊಬಂದಿದ್ದೀನಿ, ಬಟ್ ತೋರ್ಸಕ್ಕಾಗಲ್ಲ, ಅಷ್ಟೊಂದಿದೆ. ತುಂಬಾ ವೆರೈಟೀಸ್, ಯಾಕಂದ್ರೆ ಆರ್ಡರ್ಸ್ ತುಂಬಾ ಬರ್ತಾ ಇರೋದ್ರಿಂದ ನಾನು ತುಂಬಾನೇ ತರಿಸ್ಬಿಟ್ಟಿದ್ದೀನಿ ಇವಾಗ ಆಲ್ರೆಡಿ. ಇಷ್ಟ ಆಯ್ತು. ಇದಾದ್ಮೇಲೆ ನೀವು ಶಾಂಪೂಗೆ ಏನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಲ್ವಾ, ಶಾಂಪೂಗೆ ಇದು ಪರ್ಲಿ ಶಾಂಪೂ ಬೇಸ್ ಅಂತ ಸಿಗತ್ತೆ ನಿಮ್ಗೆ. ಸೊ ಇದ್ರ ಜೊತೆಗೆ ಎಲ್ಲದನ್ನ ಸರಿಯಾದ ಪ್ರಮಾಣ ಯೂಸ್ ಮಾಡ್ಬೇಕು, ಆವಾಗ ನಿಮ್ಗೆ ಶಾಂಪೂ ಕನ್ಸಿಸ್ಟೆನ್ಸಿಯಾಗಿ ಚೆನ್ನಾಗಿ ಬರುತ್ತೆ. ಇದನ್ನ ಯೂಸ್ ಮಾಡ್ಕೊಂಡು ನಾವು ಎಲ್ಲಾ ಹರ್ಬನ್ನ ಯೂಸ್ ಮಾಡ್ಕೊಂಡು ಮಾಡ್ಬೇಕು. ಶಾಂಪೂ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇರುತ್ತೆ, ಆ ಪ್ರೊಸೀಜರ್ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಹಾಗಾಗಿ ಬೇಗ ಆರ್ಡರ್ಸ್ ಕೊಟ್ಟವರಿಗೆ ಬೇಗ ಶಾಂಪೂ ಸಿಕ್ಬಿಡುತ್ತೆ. ತುಂಬಾ ಜನ ಆರ್ಡರ್ಸ್ ಬಾಕಿ ಇದೆ ನನಗೆ, ಅವರಿಗೆಲ್ಲ ಕೊಡೋದಕ್ಕೆ ಇವಾಗ ನಾನು ತರಿಸಿದ್ದೀನಿ. ಎಲ್ಲ ಪರ್ಲಿ ಶಾಂಪೂವೇ ಬೇಕು ಅಂತ ಹೇಳಿದ್ದಕ್ಕೆ ತರಿಸಿದ್ದೀನಿ, ತುಂಬಾ ತರಿಸಿದ್ದೀನಿ. ಸೊ ಯಾರಾದ್ರೂ ಆರ್ಡರ್ ಕೊಡೋರಿದ್ರೆ ಬೇಗನೆ ಆರ್ಡರ್ ಪ್ಲೇಸ್ ಮಾಡಿ, ಇವ್ರ ಜೊತೆಗೆ ನಿಮ್ಗೂ ಕೂಡ ಸಿಕ್ಬಿಡುತ್ತೆ. ಅದಾದ್ಮೇಲೆ ನಾನು ಹಿಟ್ಟೆಲ್ಲ ಏನ್ ಮಾಡ್ತೀನಿ, ನಾನು ಲಾಸ್ಟ್ ವಿಡಿಯೋದಲ್ಲೂ ಒಂದು ಪೌಡರ್ ವಿಡಿಯೋ ಹಾಕಿದ್ದೀನಿ. ಎಲ್ಲಾ ಹಿಟ್ಟನ್ನ ಕೂಡ ನಾನು ಮನೆಯಲ್ಲೇ ಮಾಡ್ಕೋತೀನಿ. ಮಸೂರ್ ದಾಲ್ನ ಚೆನ್ನಾಗಿ ತೊಳೆದು ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡಿರೋದು. ಇದೆಲ್ಲ ಬೇಸಿಗೆಯಲ್ಲೇ ಮಾಡಿ ಇಟ್ಕೊಂಡಿರೋದು. ಒಂದ್ ಡಬ್ಬ ಖಾಲಿ ಆಯ್ತು, ಇನ್ನೊಂದ್ ಡಬ್ಬ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಸೋಪ್ ಪೌಡರ್ಸ್ ತುಂಬಾ ಬರೋದ್ರಿಂದ. ಇದು ನೋಡಿ ಹೆಸರು ಹಿಟ್ಟು, ಅಂದ್ರೆ ತುಂಬಾ ಒಳ್ಳೇದು ಸ್ಕಿನ್ನಿಗೆ. ತುಂಬಾ ಒಂದು ಹೆಸರಿಟ್ಟು ತುಂಬಾನೇ ನಮ್ ಸ್ಕಿನ್ನಿಗೆ ಯೂಸ್ ಆಗುತ್ತೆ. ಸೊ ಹೆಸರು ಕಾಳು ಹಿಟ್ಟು ಇದೆಲ್ಲ ಕೂಡ ಆಲ್ ಮಿಕ್ಸ್ ಪೌಡರ್ ಅಲ್ಲಿ ಯೂಸ್ ಮಾಡ್ತೀನಿ. ಎಲ್ಲದೂ ಆಲ್ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ತೀನಿ. ಸೊ ಪೌಡರ್ ಬೇಕನ್ನೋರು ಆರ್ಡರ್ ಪ್ಲೇಸ್ ಮಾಡ್ಬೋದು. ಇದು ಅಷ್ಟೇ, ಇದೆಲ್ಲದನ್ನು ಕೂಡ ನಾನು ಮನೆಯಲ್ಲೇ ಪೌಡರ್ ಮಾಡಿ ರೆಡಿ ಮಾಡಿ
ಮಾಡಿ ಇಟ್ಕೊಂಡಿರೋದು. ಇದು ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಸ್ವಲ್ಪ ಪ್ರಮಾಣ ಜಾಸ್ತಿ ಇರುತ್ತೆ ಯಾವಾಗ್ಲೂ, ಯಾಕಂದ್ರೆ ತುಂಬಾ ಕಡಲೆ ಹಿಟ್ಟು ಯೂಸ್ ಮಾಡ್ತೀನಿ ಎಲ್ಲದಕ್ಕೂ. ಸೊ ಸ್ವಲ್ಪ ಡ್ರೈ ಆಗತ್ತೆ ಅಂತ ಹೇಳ್ತಾರೆ ಕಡಲೆ ಹಿಟ್ಟು ಯೂಸ್ ಮಾಡಿದಾಗ, ಬಟ್ ನಾವು ಸಮ ಪ್ರಮಾಣದಲ್ಲಿ ಯೂಸ್ ಮಾಡಿದಾಗ ಡ್ರೈ ಆಗಲ್ಲ, ನಿಮ್ಗೆ ಒಂದು ಬ್ಯಾಲೆನ್ಸ್ ಆಗಿ ಇರುತ್ತೆ. ಇನ್ನೊಂದಂದ್ರೆ ಸ್ಯಾಂಡಲ್ವುಡ್ ಪೌಡರ್, ಅದನ್ನೆಲ್ಲ ನಾನು ಪೌಡರ್ ಅನ್ನೇ ತರಿಸ್ಕೊತೀನಿ, ಒಳ್ಳೆ ಹರ್ಬ್ ಆಯುರ್ವೇದಿಕ್ ಪೌಡರ್ ಅನ್ನೇ ತರಿಸ್ಕೊಂಡು ಮಾಡಿ ಕೊಡೋದು. ಇಷ್ಟು ಇವತ್ತು. ಇನ್ನೇನಾದ್ರೂ ಮಿಸ್ ಆಯ್ತಾ ಗೊತ್ತಿಲ್ಲ, ತುಂಬಾ ಇದೆ, ತೋರ್ಸಕ್ ಆಗ್ತಾ ಇಲ್ಲ, ವಿಡಿಯೋ ಲೆಂತ್ ಆಗ್ಬಿಡತ್ತೆ. ಸೊ ತುಂಬಾ ಜನ ಕೇಳ್ತಾ ಇದ್ರು ಮ್ಯಾಮ್ ನಿಮ್ದೊಂದು ಬ್ಲಾಗ್ ತರ ಮಾಡಿ 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 ಅಂತ, ಅದಕ್ಕೆ ಮಾಡ್ಕೊಂಡಿದ್ದೀನಿ ನೋಡಿ. ಸೋಪ್ ಕವರ್, ಆರ್ಡರ್ ಕವರ್ ಅನ್ನ ಈ ತರ ತಂದಿಟ್ಕೋತೀನಿ ನಾನು. ತುಂಬಾನೇ ಇದೆ, ಅರ್ಧ ಖಾಲಿ ಆಗ್ಬಿಟ್ಟಿದೆ, ಇವಾಗ ಇಷ್ಟು ಉಳ್ಕೊಂಡಿದೆ. ಸೋಪ್ ಪ್ಯಾಕ್ ಮಾಡಕ್ಕೆ ಬೇಕಾಗತ್ತೆ ನಿಮ್ಗೆ ಹೇಳಿರೋದು. ಸೊ ಈ ತರ ನಾನು ಪ್ಯಾಕ್ ಮಾಡ್ತೀನಿ ಸೋಪನ್ನ. ಈ ತರ ಒಂದು ವೈಟ್ ಕವರ್ ಸಿಗತ್ತೆ ನಿಮ್ಗೆ, ಹೇಳ್ತಾ ಇದ್ರಲ್ವಾ ನೀವು ಹೀಗೆಲ್ಲ ಮಾಡ್ತೇವೆ, ಈ ತರ ಸಿಗತ್ತೆ. ಇದನ್ನ ನೀವು ಈ ತರ ರಿಮೂವ್ ಮಾಡ್ಕೊಂಡು ಇದನ್ನ ಇಲ್ಲಿ ಸೋಪನ್ನ ಪ್ಯಾಕ್ ಮಾಡ್ಬೇಕು. ಈ ತರ ಸಿಗತ್ತೆ ನಿಮ್ಗೆ, ಇದರಲ್ಲಿ ಸೋಪ್ ಇಟ್ಟು ನೀಟಾಗಿ ಪ್ಯಾಕ್ ಮಾಡ್ಬೇಕು. ಪ್ಯಾಕ್ ಮಾಡಿದಾಗ ಈ ತರ ರೆಡಿ ಆಗತ್ತೆ. ಓಕೆ, ಇದು ನಂದ ಲೋಗೋ ಇದ್ರಲ್ಲಿ ಹಾಕಿದೀನಿ, ಈ ತರ ಕಾಣಿಸುತ್ತೆ ನೋಡಿ. ಅದು ಸೋಪ್ ಒಳಗಡೆನೆ ಇಟ್ಕೋಬಹುದು, ಇಲ್ಲ ಕೆಲವರು ಸ್ಟಿಕ್ಕರ್ ಮೇಲಿದ್ರೆ ಸ್ಟಿಕ್ಕರ್ ಮೇಲ್ಗಡೆ ಅಂಟಿಸ್ಬಿಡ್ತಾರೆ. ಇವಾಗ ತುಂಬಾ ಜನ ನಮ್ಗೆ ಬಾಕ್ಸ್ ಅಲ್ಲಿ ಕಳ್ಸಿ ಅಂತ ಕೇಳ್ತಾ ಇದ್ರು, ಸೊ ಅವರಿಗೋಸ್ಕರ ಈ ತರ ಬಾಕ್ಸ್ ಮಾಡ್ತಾ ಇದ್ದೀನಿ. ಬಾಕ್ಸ್ ಅಲ್ಲೂ ಕಳಿಸ್ತಾ ಇದ್ದೀನಿ. ಇದು ಸ್ಕ್ವೇರ್ ಓಪನ್ ಮಾಡಿದಾಗ ನೋಡಿ ಈ ತರ ಇರತ್ತೆ ನಿಮ್ಗೆ ಸೋಪ್. ಇದು ಪಿಗ್ಮೆಂಟೇಶನ್, ಡಾರ್ಕ್ ಸ್ಪಾಟ್ಸ್, ಬ್ರೈಟ್ನೆಸ್ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಬಟ್ ಮಕ್ಕಳು ಬೇಡ, ದೊಡ್ಡವರು ಒಂದು 15 ವರ್ಷ ಮೇಲಿನವ್ರು ಎಲ್ರು ಕೂಡ ಯೂಸ್ ಮಾಡ್ಕೋಬಹುದು ಇದನ್ನ. ಓಕೆ, ಈ ತರ ಇರತ್ತೆ ನೋಡಿ. ಯಾವ ಟೈಪ್ ಕೇಳ್ತೀರಾ ಆ ಟೈಪ್ ಸೋಪ್ ರೆಡಿ ಆಗಿರತ್ತೆ. ಇದೆಲ್ಲದೂ ಕೂಡ ಆರ್ಡರ್ ಇರೋ ಪ್ಲೇಸ್ ಸೋಪ್ ಆಗಿದೆ. ಇದನ್ನ ಪ್ಯಾಕ್ ಮಾಡ್ಬೇಕು. ಸೊ ತುಂಬಾ ಜನ ರಿಕ್ವೆಸ್ಟ್ ಇರೋದಕ್ಕೋಸ್ಕರ ಈ ತರ ಮಾಡಿದ್ದು ನೋಡಿ. ಬೀಟ್ರೂಟ್ ಪೌಡರು ಈ ತರ ಪೌಡರ್ ಅಂದ್ರೆ ನೀವು ಯಾವ್ದೋ ಒಂದು ಲೋ ಕ್ವಾಲಿಟಿಯಲ್ಲಿ ಸಿಗತ್ತೆ ಅಂತ ತಗೊಂಡು ಮಾಡಿದಾಗ ನಿಮ್ಗೆ ರಿಸಲ್ಟ್ ಖಂಡಿತ ಸಿಗಲ್ಲ. ಸ್ವಲ್ಪ ರೇಟ್ ಕಾಸ್ಟ್ಲಿ ಇದ್ರೂ ಪರವಾಗಿಲ್ಲ, ನೋಡ್ಕೊಂಡು ಅದ್ರ ಪ್ಯೂರಿಟಿ ಎಲ್ಲ ಚೆಕ್ ಮಾಡ್ಕೊಂಡು ತಗೊಳ್ಳಿ. ನಾನು ತಗೊಂಡಿರೋದು ನೋಡಿ ಇದೆ ಬೀಟ್ರೂಟ್. ಇದು ಬೇಕಾದ್ರೆ ನಿಮ್ಗೆ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ ತಗೋಬಹುದು. ಇದು ಮಂಜಿಷ್ಟ ಪೌಡರ್, ಇದು ಅಷ್ಟೇ ನಮ್ ಪಿಗ್ಮೆಂಟೇಶನ್ ಎಲ್ಲ ಹೋಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡತ್ತೆ ಮಂಜಿಷ್ಟ ಪೌಡರ್. ಇನ್ನೂ ಒಂದು ಗೊತ್ತಾ ನಿಮ್ಗೆ, ಅಲೋವೆರಾ ಪೌಡರ್ ಯೂಸ್ ಮಾಡಿ, ಇದೆಲ್ಲ ಯೂಸ್ ಮಾಡಿರೋದು ಪ್ಯಾಕೆಟ್ ಓಪನ್ ಆಗಿದೆ. ಸೊ ಅಲೋವೆರಾ ಪೌಡರ್, ಇವಾಗ ಅಲೋವೆರಾ ಜೆಲ್ ಹಾಕಿದ್ರೆ ಸೋಪಿಗೆ ಏನಾಗುತ್ತೆ, ಸೋಪ್ ಸ್ವಲ್ಪ ಸಾಫ್ಟ್ ಆಗುತ್ತೆ, ಮತ್ತೆ ನಮ್ಗೆ ಅಷ್ಟು ಕನ್ಸಿಸ್ಟೆನ್ಸಿ ಸರಿಯಾಗಿ ಬರಲ್ಲ, ನೊರೆ ಕಡಿಮೆ ಆಗ್ಬಿಡುತ್ತೆ. ಅದಕ್ಕೇನೆ ಅಲೋವೆರಾ ಪೌಡ್ರನ್ನ ಯೂಸ್ ಮಾಡ್ತೀವಿ. ಪೌಡರ್ ಯೂಸ್ ಮಾಡಿದಾಗ ಏನಾಗುತ್ತೆ, ಅದೊಂದು ಒಳ್ಳೆ ಬ್ಯಾಲೆನ್ಸ್ ಆಗಿ ನಿಮ್ಗೆ ಅಲೋವೆರಾ ಜೆಲ್ ಹೇಗ್ ಕೆಲಸ ಮಾಡುತ್ತೆ ಅದೇ ತರ ಅಲೋವೆರಾ ಪೌಡರ್ ಕೂಡ ಕೆಲಸ ಮಾಡುತ್ತೆ ನಮ್ಮ ಸ್ಕಿನ್ ಮೇಲೆ ಅಂತ ಹೇಳ್ಬೋದು. ಮುಲೇಟಿ ಅಂದ್ರೆ ಎಸ್ ಟಿ ಮಧು ಪೌಡರ್. ಓಕೆ, ಮುಲೇಟಿ ಅಥವಾ ಎಸ್ ಟಿ ಮಧು ಪೌಡರ್, ಇದು ಕೂಡ ಅಷ್ಟೇ ನಮ್ಮ ಬ್ರೈಟ್ನೆಸ್ಗೆ ಮತ್ತೆ ಕಲೆ ಎಲ್ಲ ಹೋಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದು ಕೂಡ ಈ ತರದೆಲ್ಲ ಪೌಡ್ರನ್ನ ನೀವು ಒಳ್ಳೆ ಕ್ವಾಲಿಟಿ ಪೌಡ್ರನ್ನ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಸಿಗತ್ತೆ. ಓಕೆ, ಇದೆಲ್ಲದೂ ಕೂಡ ಆಲ್ ಮಿಕ್ಸ್ ಪೌಡರ್ ಅಲ್ಲಿ ನಾನು ಹಾಕಿರ್ತೀನಿ. ಆಲ್ ಮಿಕ್ಸ್ ಪೌಡರ್ ಅಲ್ಲೂ ಕೂಡ ನಿಮ್ಗೆ ಇದು ಸೇಮ್ ನೋಡಕ್ಕೆ ಸಿಗತ್ತೆ. ಸೊ ಇವತ್ತಿನ ವಿಡಿಯೋ ಇನ್ನು ಏನಾದ್ರೂ ತೋರಿಸ್ಬೇಕಾ? ಇದು ಇದೆ ನೋಡಿ. ಇದು ಏನಂದ್ರೆ ನಾವು ಸೋಪ್ ಪ್ಯಾಕ್ ಮಾಡ್ಬೇಕಲ್ವಾ, ಬಬಲ್ ಇದು ಸೋಪ್ ಹೊಡಿಬಾರ್ದು, ಸೇಫ್ಟಿ ಆಗಿ ಇರ್ಬೇಕು ಅಂದ್ರೆ ಈ ಬಬಲ್ ರ್ಯಾಪ್ ಅಂತ ಹೇಳ್ತೀವಿ. ಈ ತರ ಇದೆ, ಇನ್ನು ಓಪನ್ ಮಾಡಿಲ್ಲ, ಒಂದ್ ಪ್ಯಾಕೆಟ್ ಖಾಲಿ ಆಗಿತ್ತು, ಓಪನ್ ಮಾಡಿರೋ ಪೀಸ್ ಈ ತರ ಬರುತ್ತೆ. ಟಕ್ ಟಕ್ ಅಂತ ಅವಾಗ ಚಿಕ್ಕ ಮಕ್ಳೆಲ್ಲ ಹೊಡಿತಾ ಇದ್ರಲ್ಲ, ಅದೇ ತರದ್ದು ಈ ತರದೊಂದು ತಂದಿಟ್ಕೋಬೇಕು. ಇನ್ನೇನಾದ್ರೂ ಹೇಳೋದ್ ಮರ್ತಿದೀನಾ? ಇಲ್ಲ ಅಲ್ವಾ, ಎಲ್ರಿಗೂ ಗೊತ್ತಾಯ್ತು ಅಂತ ಅನ್ಕೋತೀನಿ. ತುಂಬಾ ಇದೆ, ಸೊ ತೋರ್ಸಕ್ ಹೋದ್ರೆ ತುಂಬಾ ಲಾಂಗ್ ಟೈಮ್ ಆಗ್ಬಿಡುತ್ತೆ. ಓಕೆ, ಕೆಲವರು ಫಿನೆಕ್ಸ್ ಎಥನಲ್ ಪ್ರಿಸರ್ವೇಟಿವ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸ್ಟೆಬಿಲೈಸರ್ ಇದು ಕೆಲವೊಮ್ಮೆ ಏನಾಗುತ್ತೆ, ನಮ್ಗೆ ಪ್ರಿಸರ್ವೇಟಿವ್ ಬೇಕು, ಲಾಂಗ್ ಟರ್ಮ್ಗೆ ಯೂಸ್ ಮಾಡ್ಬೇಕು. ಕೆಲವೊಮ್ಮೆ ಏನಾಗುತ್ತೆ, ಶಾಂಪೂ ಎಲ್ಲ ಮಾಡಿದಾಗ ಬೇಗ ಬ್ಯಾಕ್ಟೀರಿಯಾ ಬಂದ್ಬಿಡುತ್ತೆ, ಬೂಸ್ಟ್ ಆಗತ್ತೆ ಅನ್ನೋರು ಒಂದು
ಚಿಟಿಕಿ ಪ್ರಮಾಣದಲ್ಲಿ ಅಷ್ಟೇನೆ ಯೂಸ್ ಮಾಡ್ಕೊಳ್ಳೋದು. ಅದಕ್ಕೂ ಒಂದು ಕೂಡ ಪ್ರಮಾಣ ಇದೆ, ಅಷ್ಟೇ ಪ್ರಮಾಣದಲ್ಲಿ ಯೂಸ್ ಮಾಡ್ಬೇಕು. ಇನ್ನೊಂದಂದ್ರೆ ನಾನು ಪ್ರತಿ ಒಂದಕ್ಕೂ ಸೋಪ್, ಶಾಂಪೂ ಎಲ್ಲದಕ್ಕೂ ಕೂಡ pH ಬ್ಯಾಲೆನ್ಸ್ ಅನ್ನ ಟೆಸ್ಟ್ ಮಾಡ್ತೀನಿ. ಅದು ಟೆಸ್ಟ್ ಮಾಡೋದು ಕೂಡ ಅಷ್ಟೇ ಸ್ಟಿಕ್ಕರ್ಸ್ ಸಿಗತ್ತೆ, ಅದು ಚಿಕ್ಕದಾಗಿರತ್ತೆ. ಅದು ನೀರ್ ಹಾಕಿ ಉಜ್ಜಿದಾಗ ಸೋಪಲ್ಲಿ ನೊರೆ ಬರುತ್ತಲ್ಲ, ಅದ್ರ ಮೇಲೆ ಆ ಪೇಪರ್ ಇಟ್ಟಾಗ, ನಾನು ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ನಿಮ್ಗೆ. ಪೇಪರ್ ಅಲ್ಲಿ ಇಟ್ಟಾಗ ಅದ್ರದ್ದು ನಂಬರ್ಸ್ ಬರುತ್ತೆ. ಓಕೆ, ವಿದಿನ್ 5 ಒಳಗಡೆ ಅಂದ್ರೆ 8 ಒಳಗಡೆ ಇರಬೇಕು, ಮಿನಿಮಮ್ 8 ಅಥವಾ 9 ಒಳಗಡೆ ಇರಬೇಕು. ಒಂದ್ ವೇಳೆ ಶಾಂಪೂ ಆಗ್ಲಿ ಸೋಪ್ ಆಗ್ಲಿ ಸೋಪ್ ಜಾಸ್ತಿ ಇರಲ್ಲ. ಆಲ್ಮೋಸ್ಟ್ ನಿಮ್ಗೆ ಈ ಹರ್ಬಲ್ ಇದ್ರಲ್ಲಿ ಹ್ಯಾಂಡ್ ಮೇಡ್ ಅಲ್ಲಿ ನಿಮ್ಗೆ ಒಂದು 3 ಅಥವಾ 2 ಒಳಗಡೆನೆ ಬರುತ್ತೆ. ಓಕೆ, ಅದ್ರ ಬಗ್ಗೆ ಚಿಂತನೆ ಬೇಡ. ಆದ್ರೆ ಶಾಂಪೂ ಮಾಡಿದಾಗ ಕೆಲವೊಮ್ಮೆ ವೇರಿಯೇಷನ್ ಆಗತ್ತೆ. ವೇರಿಯೇಷನ್ ಆದಾಗ ನೀವು ಏನ್ ಮಾಡ್ಬೇಕು, ಅದಕ್ಕೆ ಒಂದ್ ಸ್ವಲ್ಪ ಸಿಟ್ರಿಕ್ ಆಸಿಡ್ ಅಂತ ಸಿಗತ್ತೆ, ಅದನ್ನ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬೋದು. ಆಲ್ಮೋಸ್ಟ್ ಬರಲ್ಲ, ಬಟ್ ಕೆಲವರಿಗೆ ಬರುತ್ತೆ ಅಂತ ನನ್ಗೆ ಮೆಸೇಜ್ ಹಾಕಿದ್ರು, ಮ್ಯಾಮ್ ಬ್ಯಾಲೆನ್ಸ್ ನೋಡಿದಾಗ ತುಂಬಾ ಜಾಸ್ತಿ ಇರುತ್ತೆ, ಏನ್ ಮಾಡ್ಬೇಕು ಅಂತ ಹೇಳಿ. ಸೊ ಅವ್ರಿಗೆ ಹೇಳ್ತಾ ಇರೋದು ನಾನು, ಇದನ್ನ ಒಂದು ಇಟ್ಕೊಂಡಿರಿ, ಯಾಕಂದ್ರೆ ಪ್ರಿಸರ್ವೇಟಿವ್ ಬೇಕಾಗತ್ತೆ. ಎಲ್ಲದನ್ನು ಕೂಡ ಫ್ರಿಜ್ ಅಲ್ಲಿ ಇಟ್ಕೊಂಡು ನಮ್ಗೆ ಯೂಸ್ ಮಾಡಕ್ ಆಗಲ್ಲ ಅಲ್ವಾ ಶಾಂಪೂ, ಹಾಗಾಗಿ ಪ್ರಿಸರ್ವೇಟಿವ್ ಹಾಕಿದ್ರೆ ಸ್ವಲ್ಪ ಲಾಂಗ್ ಟರ್ಮ್ ಇಟ್ಕೋಬಹುದು ಅಂತ ಹೇಳಿ. ಯಾಕಂದ್ರೆ ಹಸಿ ಪದಾರ್ಥ ಎಲ್ಲ ಯೂಸ್ ಮಾಡಿ ಇರ್ತೀವಿ, ಸೊ ಪೌಡರ್ ಹಾಕಿ ನಾವು ಶಾಂಪೂ ಮಾಡಿದಾಗ ನಮ್ಗೆ ಅದು ಯಾವ್ದು ಬೇಕಾಗಿರಲ್ಲ. ಇದು ಹಾಕದೆ ಇರುವಾಗ ನಮ್ಗೆ ಬೇಕಾಗಿರತ್ತೆ. ಓಕೆ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ. ನೆಕ್ಸ್ಟ್ ನಾನ್ ನಿಮ್ಗೆ ಹೇರ್ ಆಯಿಲ್ ಮಾಡೋದ್ ಹೇಗೆ, ಶಾಂಪೂ ಮಾಡೋದ್ ಹೇಗೆ, ಲಿಪ್ಸ್ಟಿಕ್, ಹಾಗೆ ಒಂದ್ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ತೋರ್ಸ್ಕೊಡ್ತಾ ಹೋಗ್ತೀನಿ. ಸೊ ಯಾರಿಗೆಲ್ಲ ಬೇಕು ಇವಾಗ ಆರ್ಡರ್ ಮಾಡ್ಕೊಳ್ಳಿ. ಸೋಪ್ ಆಗ್ಲಿ ಅಥವಾ ಶಾಂಪೂ ಆಗ್ಲಿ, ಹೇರ್ ಆಯಿಲ್ ಯಾವ್ದು ಬೇಕಾದ್ರೂ ಆರ್ಡರ್ ಪ್ಲೇಸ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರಿಗೆ ವಾಟ್ಸಪ್ ಮಾಡಿ ನೀವು ವಿಚಾರಿಸ್ಕೋಬಹುದು. ತುಂಬಾ ಜನ ರಿಕ್ವೆಸ್ಟ್ ಏನಂದ್ರೆ, ನಾವು ಸೋಪ್ ಟ್ರೈ ಮಾಡಿದೀವಿ, ನಿಮ್ ವಿಡಿಯೋ ನೋಡಿ ಸಾಫ್ಟ್ ಆಗಿ ಬಂತು ಅಂತ. ಫಸ್ಟಿಗೆ ನೀವು ಗೋಟ್ ಮಿಲ್ಕ್ ಬೇಸ್ ಅನ್ನ ಯೂಸ್ ಮಾಡೋದನ್ನ ಬೇಡ, ನಾರ್ಮಲ್ ಬೇಸ್ ಅಂತ ಸಿಗತ್ತೆ, ಆ ಬೇಸ್ ಇಂದ ಮಾಡಿ ನೋಡಿ. ಮತ್ತೆ ಇನ್ನೊಂದಂದ್ರೆ ಪೌಡರ್. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಅಂದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಯಾರು ಲೈಕ್ ಕೊಡೋದಕ್ಕೆ ಎಲ್ರು ಕೇಳ್ತು ಮರ್ತೋಯ್ತು ಅಂತ, ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದ ಜೊತೆಗೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದಗಳು.